ಕಳೆದ 2.5 ವರ್ಷಗಳಿಂದನೂ ಸರ್ಕಾರನ ಒತ್ತಾಯ ಮಾಡ್ಕೊಂಡೇ ಬಂದಿದ್ದೀವಿ. ಸರ್ಕಾರ ದಪ್ಪ ಚರ್ಮದ ಸರ್ಕಾರ ಆಗಿದೆ. ಕಾರ್ಮಿಕರ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲದ ಸರ್ಕಾರ ಅಂತಕ್ಕಂಥದ್ದನ್ನು ನಾನು ನೇರವಾಗಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ಕಡೆ ಸಂಬಳವನ್ನ ಕೊಡಕ್ಕಾಗದಲೇ ತಮ್ಮ ನೈತಿಕತೆಯನ್ನು ಕಳೆದುಕೊಂಡು ಅಧಪತನವನ್ನು ಕಳೆದುಕೊಂಡಂತ ಸರ್ಕಾರ ಆಡಳಿತ ಮಂಡಳಿ ಕಾರ್ಮಿಕರನ್ನ ಯಾವ ರೀತಿ ದಮನಕಾರಿಯಾಗಿ ಬಳಸ್ಕೋಬೇಕು ಅಂತಕ್ಕಂಥ ಅಡ್ಡ ಮಾರ್ಗವನ್ನು ಹಿಡಿದು ಹೋರಾಟವನ್ನು ಹತ್ತಿಕ್ಕದಕ್ಕೆ ನಿಂತಿದೆ. ಸಾರಿಗೆ ನೌಕರರ ಪಾಲಿಗೆ ಇದ್ದು ಸತ್ತಂತ ನಟನೆಯನ್ನ ಮಾಡಿಕೊಂಡು ಬಂದಿದೆ. ಕಿಂಚಿತ್ತೂ ಸಹ ಈ ಸರ್ಕಾರ ಬಂದ ಮೇಲೆ ನಯಾ ಪೈಸೆಯನ್ನು ಸಾರಿಗೆ ನೌಕರರಿಗೆ ಒಂದೇ ಒಂದು ರೂಪಾಯಿನೂ ಬಿಡುಗಡೆಯನ್ನು ಮಾಡಿಲ್ಲ. ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸುವಂತಹ ನಿಟ್ಟಿನಲ್ಲಿ ಫೆಬ್ರವರಿ 19ರಂದು ಬೆಂಗಳೂರು ಚಲೋವನ್ನ ಮಾಡಲಿಕ್ಕೆ ಈಗಾಗಲೇ ಜಂಟಿ ಕ್ರಿಯಾ ಸಮಿತಿ ತೀರ್ಮಾನ ಮಾಡಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಜಂಟಿ ಕ್ರಿಯಾ ಸಮಿತಿಯ ನಿರ್ದೇಶಕರಾದಂತಹ ಜಗದೀಶ್ ಅವರಿದ್ದಾರೆ. ಅವರನ್ನು ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಈಗ ಫೆಬ್ರವರಿ 19ರಂದು ಏನು ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಈಗ ಬೃಹತ್ ಸಮಾವೇಶ ಬೆಂಗಳೂರು ಚಲೋಗೆ ಕರೆ ಕೊಟ್ಟಿರುವಂಥದ್ದು. ಹೇಗಿರುತ್ತೆ, ಸರ್ಕಾರಕ್ಕೆ ಯಾವ ರೀತಿಯಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೀರಾ? ಸರ್, ಈಗ ನಾವು ಆಲ್ರೆಡಿ ಕಳೆದ 2.5 ವರ್ಷಗಳಿಂದನೂ ಸರ್ಕಾರನ ಒತ್ತಾಯ ಮಾಡ್ಕೊಂಡೇ ಬಂದಿದ್ದೀವಿ. ಸರ್ಕಾರ ದಪ್ಪ ಚರ್ಮದ ಸರ್ಕಾರ ಆಗಿದೆ. ಇದುವರೆಗೂ ಮಾಡ್ಕೊಡ್ತೀನಿ, ನಾಳೆ ಮಾಡ್ತೀನಿ, ನಾಡ್ದು ಮಾಡ್ತೀನಿ ಅಂತಕ್ಕಂಥ ವಿಚಾರವನ್ನು ಹೇಳ್ಕೊಂಡು ಸನ್ಮಾನ್ಯ ಸಾರಿಗೆ ಸಚಿವರು ಮತ್ತು ಜೊತೆಗೆ ಮುಖ್ಯಮಂತ್ರಿಗಳು ಸಹ ಕಾಲಹರಣ ಮಾಡ್ಕೊಂಡೇ ಬಂದರೆ ಹೊರತು ಕಾರ್ಮಿಕರ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲದ ಸರ್ಕಾರ ಅಂತಕ್ಕಂಥದ್ದನ್ನು ನಾನು ನೇರವಾಗಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ಕಡೆ 25ನೇ ಜನವರಿ ಮಾಯೆಯಲ್ಲಿ 15% ಟಿಕೆಟ್ ದರವನ್ನು ಹೆಚ್ಚಳ ಮಾಡಿ ಸಾರ್ವಜನಿಕರಿಗೆ ಹೊರೆಯನ್ನು ಮಾಡಿದಂಥ ಈ ರಾಜ್ಯ ಸರ್ಕಾರ ಇಂದು ಅಲ್ಲಿಂದ 1.5 ವರ್ಷಗಳು ಕಳೆದ್ರೂ ಸಹ 15 ನಮಗೆ ಏನು ಕೊಡಬೇಕಾಗಿದೆ 38 ತಿಂಗಳು ಹಿಂಬಾಕಿ ಮತ್ತು ವೇತನದ ಹೆಚ್ಚಳವನ್ನು ಕೊಡೋಕ್ಕಾಗದೇ ಇರತಕ್ಕಂಥ ಸರ್ಕಾರ ಇವತ್ತು ಹೋರಾಟವನ್ನು ಹತ್ತಿಕ್ಕೋದಕ್ಕೆ ರಾಜ್ಯ ಸರ್ಕಾರದ ಪೊಲೀಸರನ್ನು ಬಳಸ್ಕೊಂಡು ಇವತ್ತು ಹೋರಾಟವನ್ನು ಹತ್ತಿಕ್ಕಬೇಕು ಅಂತಕ್ಕಂಥ ವಿಚಾರದಲ್ಲಿ ಮುಂದೊಂದು ಕಡೆ ನಿಂತಿದೆ. ಒಂದು ಕಡೆ ಆಡಳಿತ ಮಂಡಳಿಯನ್ನು ಮುಂದೆ ಬಿಟ್ಟುಕೊಂಡು ನೋ ವರ್ಕ್ ನೋ ಪೇಯನ್ನು ಅನೌನ್ಸ್ಮೆಂಟ್ ಮಾಡ್ತಕ್ಕಂಥ ಸರ್ಕಾರ, ಮತ್ತೊಂದು ಕಡೆ ಬೆಂಗಳೂರು BMTCನಲ್ಲಿ ಪೊಲೀಸರನ್ನು ಬಳಸ್ಕೊಂಡು ಡಿಪೋಗಳ ಮುಂದೆ ಪೊಲೀಸ್ ವ್ಯಾನನ್ನು ಈಗ ಆಲ್ರೆಡಿ ತಂದು ಹಾಕೊಂಡು ಕೂತಿದ್ದಾರೆ. ಕಾರ್ಮಿಕರು ಏನು ಹ್ಯಾಂಡ್ ಬಿಲ್ಲಿನ ಹಂಚಕ್ಕೆ ಹೋದರೆ ಅಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡಿರ್ತಕ್ಕಂಥ ಆಡಳಿತ ಮಂಡಳಿಗೆ ನಾನು ನೇರವಾಗಿ ಧಿಕ್ಕಾರವನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ಕಡೆ ಸಂಬಳವನ್ನು ಕೊಡೋಕ್ಕಾಗದಲೇ ತಮ್ಮ ನೈತಿಕತೆಯನ್ನು ಕಳೆದುಕೊಂಡು ಅಧಪತನವನ್ನು ಕಳೆದುಕೊಂಡಂಥ ಸರ್ಕಾರ ಆಡಳಿತ ಮಂಡಳಿ ಕಾರ್ಮಿಕರನ್ನು ಯಾವ ರೀತಿ ದಮನಕಾರಿಯಾಗಿ ಬಳಸ್ಕೋಬೇಕು ಅಂತಕ್ಕಂಥ ಅಡ್ಡ ಮಾರ್ಗವನ್ನು ಹಿಡಿದು ಹೋರಾಟವನ್ನು ಹತ್ತಿಕ್ಕದಕ್ಕೆ ನಿಂತಿದೆ. ಇದು ಯಾವುದಕ್ಕೂ ಸಹ ರಾಜ್ಯದ ಸಮಸ್ತ ಸಾರಿಗೆ ನೌಕರರುಗಳು ಕಿಂಚಿತ್ತೂ ಸಹ ಎದುರದಲ್ಲೇ ಫ್ರೀಡಮ್ ಪಾರ್ಕ್ ಕಡೆ ಕನಿಷ್ಠ 10,000 ಜನ 19ನೇ ತಾರೀಕು ಸೇರ್ತಕ್ಕಂಥ ಕಾರ್ಯಕ್ರಮ ಇದಾಗಿದೆ. ಅದಾದ ನಂತರದಲ್ಲಿ ಸರ್ಕಾರಕ್ಕೆ ಯಾವ ರೀತಿಯಲ್ಲಿ ಎಚ್ಚರಿಕೆ ಕೊಡಬೇಕು ಅಂತಕ್ಕಂಥದ್ದನ್ನು 4 ಗಂಟೆಯ ನಂತರದಲ್ಲಿ ರಾಜ್ಯದ ಸಾರ್ವಜನಿಕರ ಮುಂದೆ ನಾವೆಲ್ಲವನ್ನು ಪ್ರಸ್ತುತಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಸರ್. ಓಕೆ, ಒಂದು ವೇಳೆ 19ನೇ ತಾರೀಕು ಫೆಬ್ರವರಿ 19ನೇ ತಾರೀಕು 4 ಗಂಟೆ ಒಳಗಡೆ ಸಾರಿಗೆ ನೌಕರರ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಲಿಲ್ಲ ಅಂತ ಹೇಳಿದರೆ ಮುಂದಿನ ತೀರ್ಮಾನ ಏನು ಅನ್ನುವಂಥದ್ದು? ಮುಷ್ಕರನ ಅಥವಾ ರಸ್ತೆಗೆ ಬಸ್ಸುಗಳು ಇಳಿಯಲ್ವಾ? ಯಾವ ರೀತಿಯಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀರಾ? ಸರ್ಕಾರ ಗಮನ ಸೆಳೆಯಲಿಕ್ಕೆ ಹೇಗಾಗುತ್ತೆ ಮುಷ್ಕರ ಅನ್ನುವಂಥದ್ದು? ಸರ್, ನಾನು ಮತ್ತೊಮ್ಮೆ ಸಾರ್ವಜನಿಕರಲ್ಲಿ ತಿಳಿಸ್ತಾ ಇದ್ದೀವಿ, ಇದು ಹೋರಾಟ ನಡೀತಾ ಇರ್ತಕ್ಕಂಥದ್ದು ಸಾರಿಗೆ ನೌಕರರ ಬವಣೆಯನ್ನು ತೀರಿಸೋದಕ್ಕೋಸ್ಕರ ಹೋರಾಟ ನಡೀತಾ ಇರ್ತಕ್ಕಂಥದ್ದು. ಕಳೆದ 2.5 ವರ್ಷದಲ್ಲೂ ಸಹ ಈ ಸರ್ಕಾರ ಸಾರಿಗೆ ನೌಕರರ ಪಾಲಿಗೆ ಇದ್ದು ಸತ್ತಂತ ನಟನೆಯನ್ನು ಮಾಡಿಕೊಂಡು ಬಂದಿದೆ. ಕಿಂಚಿತ್ತೂ ಸಹ ಈ ಸರ್ಕಾರ ಬಂದ ಮೇಲೆ ನಯಾ ಪೈಸೆಯನ್ನು ಸಾರಿಗೆ ನೌಕರರಿಗೆ ಒಂದೇ ಒಂದು ರೂಪಾಯಿನೂ ಬಿಡುಗಡೆಯನ್ನು ಮಾಡಿಲ್ಲ. ಯಾವುದೇ ಥರದಂಥ ಸೌಲಭ್ಯಗಳನ್ನು ಸಹ ಕೊಟ್ಟಿಲ್ಲ. ಸಂಬಳವನ್ನು ಕೊಡೋಕ್ಕಾಗದಲೇ ಪೊಲೀಸರನ್ನ ಮುಂದೆ ಬಿಟ್ಟುಕೊಂಡು ಸರ್ಕಾರ ನಡೆಸ್ತಾ ಇರೋದ್ರ ವಿರುದ್ಧವಾಗಿ ನಾವು ನಮ್ಮ ಸಂಬಳವನ್ನು ಹೆಚ್ಚಳ ಮಾಡಿ ಮತ್ತು 38 ತಿಂಗಳು ಹಿಂಬಾಕಿಯನ್ನು ಕೊಡಿ ಅಂತಕ್ಕಂಥದ್ದನ್ನು ಇಟ್ಕೊಂಡು 19ನೇ ತಾರೀಕು 4 ಗಂಟೆಯನ್ನು ಸಹ ಸರ್ಕಾರಕ್ಕೆ ಗಡುವನ್ನು ಕೊಟ್ಟಿದ್ದೀವಿ. ಅದಾದ ನಂತರದಲ್ಲಿ ಜಂಟಿ ಕ್ರಿಯಾ ಸಮಿತಿಯ ಎಲ್ಲ ಪ್ರಮುಖ ನಾಯಕರನ್ನು ಒಳಗೊಂಡಂಗೆ ರಾಜ್ಯದ ಸಮಸ್ತ ಸಾರಿಗೆ ನೌಕರರ ಮುಂದೆಯೇ ಸಹ ನಾವು 20ನೇ ತಾರೀಕಿಂದ ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗಿದೆ, ಯಾವ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧವಾಗಿರಬೇಕಾಗಿದೆ ಅಂತಕ್ಕಂಥದ್ದನ್ನು ನಾವು ಫ್ರೀಡಮ್ ಪಾರ್ಕಲ್ಲೇ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಸರ್. ಓಕೆ, 19ನೇ ತಾರೀಕು ಎಷ್ಟು ಗಂಟೆಗೆ ಸಮಾವೇಶ ಬೆಂಗಳೂರು ಚಲೋ ಪ್ರಾರಂಭ ಆಗುತ್ತೆ? ಯಾರೆಲ್ಲ ಭಾಗವಹಿಸ್ತಾರೆ, ಲೀಡರು ಅಥವಾ ಮುಖಂಡರು ಯಾರೆಲ್ಲ ಇರ್ತಾರೆ ಅನ್ನುವಂಥದ್ದು? ಸರ್, ಈ ರಾಜ್ಯದ ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ಕಾರ್ಮಿಕ ಪರ ಸಂಘಟನೆಗಳು ಮತ್ತು ಜಂಟಿ ಕ್ರಿಯಾ ಸಮಿತಿಯ ಪ್ರಮುಖ ಎಲ್ಲ ನಾಯಕರನ್ನು ಒಳಗೊಂಡಂಗೆ ಫ್ರೀಡಮ್ ಪಾರ್ಕ್ನಲ್ಲಿ ಸುಮಾರು ಒಂದು 5ರಿಂದ 10,000 ಜನ ಸೇರ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಸಹ ಒಗ್ಗಟ್ಟಾಗಿ ಮಾಡ್ತಾ ಇದ್ದೀವಿ. ಮತ್ತು ಅವತ್ತೇ 4 ಗಂಟೆಗೆ ರಾಜ್ಯ ಸರ್ಕಾರಕ್ಕೆ ನೇರವಾಗಿ ಸಂದೇಶವನ್ನು ಕೊಡ್ತೀವಿ. ನಮ್ಮ ಸಂದೇಶ ಸಾರಿಗೆ ನೌಕರರು ಯಾವ ರೀತಿಯಲ್ಲಿ 20ನೇ ತಾರೀಕಿಂದ ನಡೆದುಕೊಳ್ಬೇಕು ಅಂತಕ್ಕಂಥದ್ದನ್ನು ಫ್ರೀಡಮ್ ಪಾರ್ಕಿಂದನೇ ನಾವು ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಹಾಗಾಗಿ ರಾಜ್ಯದ ಸಮಸ್ತ ಸಾರಿಗೆ ನೌಕರರಿಗೆ ಯಾರೂ ಬರೋದಕ್ಕಾಗಲ್ಲ. ಅವರು ಸುದ್ದಿವಾಹಿನಿಗಳ ಮುಖಾಂತರವಾಗಿ, ಪತ್ರಿಕೋದ್ಯಮದ ಮುಖಾಂತರವಾಗಿ ವಿಷಯವನ್ನು ತಿಳ್ಕೊಂಡು 20ನೇ ತಾರೀಕು ಜಂಟಿ ಕ್ರಿಯಾ ಸಮಿತಿ ಯಾವ ನಿರ್ಧಾರವನ್ನು ತೆಗೆದುಕೊಂಡಿರುತ್ತೆ ಆ ನಿರ್ಧಾರಕ್ಕೆ ತಾವೆಲ್ಲರೂ ಬದ್ಧವಾಗಿರಬೇಕು ಅಂತಕ್ಕಂಥದ್ದನ್ನು ನಾವು ಮನವಿ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು ಜಗದೀಶ್ ಅವರ ಮಾತುಗಳಾಗಿದ್ದು. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.